ಎಲ್ರಿಗೂ ನಮಸ್ಕಾರ. ನಾನು ಡಿ ಶ್ರೀಕಾಂತ್, ಅರ್ಥಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಮಾಳೂರು, ತೀರ್ಥಹಳ್ಳಿ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಇವತ್ತು ನಾವು ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಅನ್ನುವ ಭಾಗದಲ್ಲಿ ಮೊದಲನೆಯ ಅಧ್ಯಾಯದಲ್ಲಿ 1.4 ಸಂಖ್ಯಾಶಾಸ್ತ್ರ ಏನನ್ನು ಮಾಡುತ್ತದೆ, ವಾಟ್ ಡಸ್ ಸ್ಟ್ಯಾಟಿಸ್ಟಿಕ್ಸ್ ಡೂ ಅನ್ನುವಂತಹ ಭಾಗವನ್ನು ನೋಡೋಣ. ಸಂಖ್ಯಾಶಾಸ್ತ್ರ ಅರ್ಥಶಾಸ್ತ್ರಜ್ಞರಿಗೆ ಆರ್ಥಿಕ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಬಹಳ ಅನಿವಾರ್ಯವಾದಂಥ ಒಂದು ಸಾಧನ. ಸಂಖ್ಯಾಶಾಸ್ತ್ರದ ಹಲವಾರು ವಿಧಾನಗಳಿಂದ ಆರ್ಥಿಕ ಸಮಸ್ಯೆಯ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಸಂಗತಿಗಳ ಹಿಂದಿನ ಕಾರಣಗಳನ್ನು ತಿಳಿಯಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಲಾಗುತ್ತೆ. ಒಮ್ಮೆ ಸಮಸ್ಯೆಗೆ ಕಾರಣಗಳನ್ನು ಗುರುತಿಸಿದರೆ ಅದನ್ನು ಎದುರಿಸಲಿಕ್ಕೆ ಕೆಲವು ನೀತಿಗಳನ್ನು ಸುಲಭವಾಗಿ ರೂಪಿಸಬಹುದು ಅಂತ ಹೇಳಿ. ವಾಟ್ ಡಸ್ ಸ್ಟ್ಯಾಟಿಸ್ಟಿಕ್ಸ್ ಡೂ? You know that statistics is an indispensable tool for an economist that helps him to understand an economic problem. Here effort is made to find the causes behind it with the help of the qualitative and the quantitative facts of the economic problem. Once the causes of the problem are identified, it is easier to formulate certain policies to tackle it. ಸಂಖ್ಯಾಶಾಸ್ತ್ರವು ಅರ್ಥಶಾಸ್ತ್ರದ ಅಧ್ಯಯನಕ್ಕೆ ಹೇಗೆ ನೆರವಾಗಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅನ್ನುವ ಒಂದು ಪ್ರಶ್ನೆ ಇರುತ್ತೆ. ಸಂಖ್ಯಾಶಾಸ್ತ್ರ ಅರ್ಥಶಾಸ್ತ್ರಕ್ಕೆ ಹೇಗೆ ನೆರವಾಗುತ್ತೆ ಅನ್ನುವಂಥದ್ದು. ಅರ್ಥಶಾಸ್ತ್ರಜ್ಞರು ಆರ್ಥಿಕ ಸಂಗತಿಗಳನ್ನು ಸಂಕ್ಷಿಪ್ತ ಮತ್ತು ನಿರ್ದಿಷ್ಟ ರೂಪದಲ್ಲಿ ನಿರೂಪಿಸಲಿಕ್ಕೆ ಸಮರ್ಥರನ್ನಾಗಿ ಮಾಡುತ್ತೆ. ಮತ್ತು ಈ ಹೇಳಿಕೆಯ ನಿರ್ದಿಷ್ಟ ಗ್ರಹಿಕೆಗೂ ಕೂಡ ಸಹಾಯವನ್ನು ಮಾಡುತ್ತೆ. ಇಟ್ ಎನೇಬಲ್ಸ್ ಎನ್ ಎಕನಾಮಿಸ್ಟ್ ಟು ಪ್ರೆಸೆಂಟ್ ಎಕನಾಮಿಕ್ ಫ್ಯಾಕ್ಟ್ಸ್ ಇನ್ ಎ ಪ್ರಿಸೈಸ್ ಆ್ಯಂಡ್ ಡೆಫಿನೆಟ್ ಫಾರ್ಮ್ ದಟ್ ಹೆಲ್ಪ್ಸ್ ಇನ್ ಪ್ರಾಪರ್ ಕಾಂಪ್ರಹೆನ್ಷನ್ ಆಫ್ ವಾಟ್ ಈಸ್ ಸ್ಟೇಟೆಡ್ ಅಂತ. ಅಂದರೆ ಆರ್ಥಿಕ ಸಂಗತಿಗಳನ್ನು ಸಂಕ್ಷಿಪ್ತ ಮತ್ತು ನಿರ್ದಿಷ್ಟ ರೂಪದಲ್ಲಿ ನಿರೂಪಿಸಲಿಕ್ಕೆ ಸಮರ್ಥರನ್ನಾಗಿ ಅರ್ಥಶಾಸ್ತ್ರಜ್ಞರನ್ನು ತಯಾರು ಮಾಡುವಲ್ಲಿ ನಮ್ಮ ಈ ಸಂಖ್ಯಾಶಾಸ್ತ್ರ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅಂತ. ಆರ್ಥಿಕ ಸಂಗತಿಗಳನ್ನು ಸಂಖ್ಯಾಶಾಸ್ತ್ರದ ರೂಪದಲ್ಲಿ ವ್ಯಕ್ತಪಡಿಸಿದಾಗ ಅವು ಹೆಚ್ಚು ಕರಾರುವಕ್ಕಾಗಿರ್ತವೆ, ನಿಖರವಾಗಿರ್ತವೆ. ಹಾಗಾಗಿ ನಿಖರವಾದ ವಾಸ್ತವಾಂಶಗಳು ಅನಿಶ್ಚಿತ ಹೇಳಿಕೆಗಳಿಗಿಂತ ಹೆಚ್ಚು ಅರ್ಥಪೂರ್ಣವಾಗಿ ಇರ್ತವೆ. ಉದಾಹರಣೆಗೆ, ಇತ್ತೀಚಿನ ಭೂಕಂಪದಿಂದಾಗಿ 310 ಜನರು ಮರಣವನ್ನು ಹೊಂದಿದರು ಎನ್ನುವುದು ಹೆಚ್ಚು ನೈಜತೆಯಿಂದ ಕೂಡಿರುತ್ತೆ. ಆದರೆ ನಾವು 100 ಜನರು ಮರಣವನ್ನಪ್ಪಿದರು ಎನ್ನುವುದು ಅದು ಸಾಂಖ್ಯಿಕ ದತ್ತಾಂಶ ಆಗೋದಿಲ್ಲ. ಇಲ್ಲಿ ನಿಖರತೆ ಇಲ್ಲ, ಕರಾರುವಕ್ಕಾದಂಥ ಮಾಹಿತಿ ಅದಲ್ಲ. 310 ಜನ ಮರಣವನ್ನು ಹೊಂದಿದ್ರು ಅಂತ ಹೇಳಿದರೆ ಅದು ನಿಖರವಾದಂಥ ಒಂದು ಮಾಹಿತಿ ಆಗುತ್ತೆ. When economic facts are expressed in statistical terms, they become exact. Exact facts are more convincing than vague statements. For instance, saying that with precise figures 310 people died in the recent earthquake in Kashmir is more factual and thus a statistical data, whereas saying hundreds of people died is not. ಸಂಖ್ಯಾಶಾಸ್ತ್ರ ಸಾಂದ್ರೀಕೃತ ಗುಂಪು ದತ್ತಾಂಶಗಳನ್ನು ಕೆಲವೇ ಸಂಖ್ಯಾರೂಪದ ಅಂಶಗಳನ್ನಾಗಿ ಬದಲಾಯಿಸಲಿಕ್ಕೆ ಸಹಾಯವನ್ನು ಮಾಡುತ್ತೆ. ಅಲ್ಲಿ ಸರಾಸರಿ, ವ್ಯತ್ಯಾಸಾತ್ಮಕಗಳು ಮುಂತಾದವುಗಳನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ಕಲಿತೀವಿ. ಇಂತಹ ಸಂಖ್ಯಾತ್ಮಕ ಅಳತೆಗಳು ದತ್ತಾಂಶಗಳನ್ನು ಸಂಕ್ಷಿಪ್ತಗೊಳಿಸಲಿಕ್ಕೆ ಸಹಾಯವನ್ನು ಮಾಡ್ತವೆ. ಉದಾಹರಣೆಗೆ, ಜನಸಂಖ್ಯೆ ಅಧಿಕವಾಗಿದ್ದಾಗ ಎಲ್ಲ ಜನರ ಆದಾಯವನ್ನು ದತ್ತಾಂಶ ರೂಪದಲ್ಲಿ ನಾವು ನೆನಪಿಟ್ಕೊಳ್ಳಿಕ್ಕೆ ಕಷ್ಟವಾಗುತ್ತೆ. ಹಾಗಾಗಿ ಏನು ಮಾಡ್ಬೋದು, ಸರಾಸರಿ ಆದಾಯವನ್ನು ನಾವು ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ.
Statistics also helps in condensing the mass of data into a few numerical measures such as mean, variance, etc., about which you will learn later. These numerical measures help to summarize data. For example, it would be impossible for you to remember the income of all the people in a data if the number of the people is very high, very large. ಹಾಗಾಗಿ ನಾವು ಸರಾಸರಿ ಆದಾಯವನ್ನು ನೆನಪಿಟ್ಕೊಳ್ಳೋದು ಸುಲಭ. ಆ ಸರಾಸರಿ ಆದಾಯವನ್ನು ನಾವು ಲೆಕ್ಕಾಚಾರ ಮಾಡಬೇಕಾಗುತ್ತೆ. ಅದಕ್ಕೆ ಸಂಖ್ಯಾಶಾಸ್ತ್ರ ನಮಗೆ ಸಹಾಯವನ್ನು ಮಾಡುತ್ತೆ. ಸ್ಟ್ಯಾಟಿಸ್ಟಿಕ್ಸ್ ಸಮ್ಮರೈಸಸ್ ಆ್ಯಂಡ್ ಪ್ರೆಸೆಂಟ್ಸ್ ಎ ಮೀನಿಂಗ್ಫುಲ್ ಓವರ್ ಆಲ್ ಇನ್ಫಾರ್ಮೇಷನ್ ಅಬೌಟ್ ಎ ಮಾಸ್ ಡಾಟಾ ಅಂತ ಹೇಳ್ತೇವೆ. ಸಂಖ್ಯಾಶಾಸ್ತ್ರ ವಿವಿಧ ಆರ್ಥಿಕ ಸಂಗತಿಗಳ ನಡುವೆ ಸಂಬಂಧವನ್ನು ಗುರುತಿಸಲಿಕ್ಕೆ ಅದನ್ನು ನಾವು ಬಳಸ್ತೀವಿ. ಒಬ್ಬ ಅರ್ಥಶಾಸ್ತ್ರಜ್ಞ ಒಂದು ಸರಕಿನ ಬೆಲೆ ಹೆಚ್ಚು ಅಥವಾ ಕಡಿಮೆ ಆದಾಗ ಆ ಸರಕಿನ ಬೇಡಿಕೆಯಲ್ಲಿ ಏನು ಸಂಭವಿಸಬಹುದು ಅಂತ ಹೇಳಿ ಊಹಿಸಬೇಕಾಗಬಹುದು. ಒಂದು ಸರಕಿನ ಬೆಲೆಯಲ್ಲಿ ಬದಲಾವಣೆಯಾದಾಗ ಅದರ ಪೂರೈಕೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡಬೇಕಾಗ್ಬೋದು. ಸರಾಸರಿ ಆದಾಯ ಹೆಚ್ಚಾದಾಗ ಅನುಭೋಗದ ವೆಚ್ಚ ಹೆಚ್ಚಾಗ್ಬೋದೇ ಅಥವಾ ಏನು ಅನ್ನೋದನ್ನು ನೋಡಬೇಕಾಗ್ಬೋದು. ಸರ್ಕಾರ ಮಾಡುವಂತಹ ವೆಚ್ಚ ಹೆಚ್ಚಾದಾಗ ಸಾಮಾನ್ಯ ಬೆಲೆ ಮಟ್ಟದಲ್ಲಿ ಏನು ಸಂಭವಿಸ್ತದೆ? ಈ ಥರದ ಕೆಲವು ಆರ್ಥಿಕ ಅಂಶಗಳ ನಡುವೆ ಇರುವ ಸಂಬಂಧಗಳನ್ನು ನಾವು ಸರಿಯಾಗಿ ತಿಳಿದು ಹೇಳ್ಬೋದು ಅಂತ ಆದರೆ ಅದಕ್ಕೆ ಸಂಖ್ಯಾಶಾಸ್ತ್ರದ ಕೊಡುಗೆ ಬಹಳ ಅಪಾರವಾಗಿದೆ. Statistics is used in finding relationships between different economic factors. An economist may be interested in finding out what happens to the demand for a commodity when its price increases or decreases, or would the supply of a commodity be affected by the changes in its own price, or would the consumption expenditure increases when the average income increases, or what happens to the general price level when the government expenditure increases. ಇಂಥ ಸಂಬಂಧಗಳನ್ನು ನಾವು ನೋಡಬೇಕಾದ್ರೆ ಸಂಖ್ಯಾಶಾಸ್ತ್ರದ ಜ್ಞಾನ ಬಹಳ ಮುಖ್ಯವಾಗುತ್ತೆ. ಸಂಬಂಧಗಳನ್ನು ಊಹಿಸಿಕೊಳ್ಳಬಹುದು ಮತ್ತು ನಾವು ಮಾಡಿಕೊಂಡಂತಹ ಊಹೆಗಳು ನ್ಯಾಯಸಮ್ಮತವಾದವೇ ಅಥವಾ ಇಲ್ಲವೇ ಅನ್ನೋದನ್ನು ಪರೀಕ್ಷೆ ಕೂಡ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಅರ್ಥಶಾಸ್ತ್ರಜ್ಞ ಸಂಖ್ಯಾತ್ಮಕ ತಂತ್ರಗಳನ್ನು ಬಳಸಿದಾಗ ಮಾತ್ರ ಈ ಎಲ್ಲ ಕೆಲಸಗಳನ್ನು ಮಾಡಬಹುದು. Such questions can only be answered if any relationship exists between the various economic factors that have been stated above. Whether such relationship exists or not can be easily verified by applying statistical methods to the data. In some cases, the economists might assume certain relationships between them and like to test whether the assumption he or she made about the relationship is valid or not. The economists can do this only by using statistical techniques ಅಂತ. ಮತ್ತೊಂದು ಉದಾಹರಣೆಯಲ್ಲಿ ಒಂದು ಆರ್ಥಿಕ ಸಂಗತಿ ಇನ್ನೊಂದು ಆರ್ಥಿಕ ಸಂಗತಿಯ ಬದಲಾವಣೆಯಿಂದ ಹೇಗೆ ಬದಲಾಗುತ್ತೆ ಎಂಬುದನ್ನು ಊಹಿಸಬೇಕಾಗ್ಬೋದು. ಉದಾಹರಣೆಗೆ, ಇಂದು ಮಾಡಿಕೊಂಡಂತಹ ಹೂಡಿಕೆ ಭವಿಷ್ಯತ್ತಿನ ರಾಷ್ಟ್ರೀಯ ವರಮಾನದ ಮೇಲೆ ಬೀರುವಂತಹ ಪರಿಣಾಮವನ್ನು ತಿಳಿಬೇಕು ಅಂತ ಅಂದ್ಕೊಂಡ್ರೆ ಸಂಖ್ಯಾಶಾಸ್ತ್ರದ ಜ್ಞಾನವಿಲ್ಲದೆ ಹೋದರೆ ಇಂಥ ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ ಅನದರ್ ಇನ್ಸ್ಟೆನ್ಸ್, the economist might be interested in predicting the changes in one economic factor due to the changes in the other factor. For example, he might be interested in knowing the impact of today's investment on the national income in future. Such an exercise cannot be undertaken without the knowledge of statistics. ಕೆಲವು ಸಂದರ್ಭದಲ್ಲಿ ಯೋಜನೆಗಳು ಮತ್ತು ನೀತಿಗಳನ್ನು ರೂಪಿಸುವಾಗ ಭವಿಷ್ಯತ್ತಿನ ಪ್ರವೃತ್ತಿಯ ಜ್ಞಾನದ ಬಹಳ ಅಗತ್ಯ. ಉದಾಹರಣೆಗೆ, ಒಬ್ಬ ಆರ್ಥಿಕ ಯೋಜನಾಕಾರ 2010ರಲ್ಲಿ ಒಂದು ಆರ್ಥಿಕತೆ ಎಷ್ಟು ಉತ್ಪಾದಿಸಬೇಕು ಅನ್ನೋದನ್ನು 2005ರಲ್ಲೇ ನಿರ್ಧರಿಸಬೇಕಾಗತ್ತೆ. ಅಂದರೆ 2005ರಲ್ಲೇ ಅವನು 2010ರ ಯೋಜನೆಯನ್ನು ಸಿದ್ಧ ಮಾಡಬೇಕಾಗತ್ತೆ. ಹಾಗೆಯೇ 2010ರ ಆರ್ಥಿಕತೆ ಉತ್ಪಾದನಾ ಯೋಜನೆಯನ್ನು ನಿರ್ಧರಿಸಬೇಕು ಅಂತ ಅಂದ್ಕೊಂಡ್ರೆ 2010ರಲ್ಲಿ ಅನುಭೋಗದ ನಿರೀಕ್ಷಿತ ಮಟ್ಟ ಎಷ್ಟಿರಬಹುದು ಎಂಬುದನ್ನು ತಿಳಿದಿರಬೇಕು. ಇಂಥ ಸನ್ನಿವೇಶದಲ್ಲಿ ಒಬ್ಬ
2010ರ ಅನುಭೋಗದ ಊಹೆಯ ಆಧಾರದ ಮೇಲೆ ವ್ಯಕ್ತಿನಿಷ್ಠ ತೀರ್ಪನ್ನು ನೀಡಬಹುದು. ಅಂದರೆ ನಾವು ಊಹಿಸಲಿಕ್ಕೆ ಸಾಧ್ಯ, ಮುಂದೆ ಏನಾಗ್ಬೋದು, ಏನಾಗಬೇಕು ಅನ್ನೋದನ್ನು ಊಹಿಸಲಿಕ್ಕೆ ಸಾಧ್ಯ. ಅದು ನಮಗೆ ಈ ಯೋಜನೆಗಳು, ನೀತಿಗಳನ್ನು ರೂಪಿಸುವಾಗ ಈ ನಾಲೆಡ್ಜ್, ಈ ಜ್ಞಾನ ನಮಗೆ ಸಹಾಯವನ್ನು ಮಾಡುತ್ತೆ. ಸಮಟೈಮ್ಸ್ formulation of plans and policies requires the knowledge of future trends. For example, an economic planner has to decide in 2005 how much the economy should produce in 2010. In other words, one must know what could be the expected level of consumption in 2010 in order to decide the production plan of the economy for 2010. In the situation, one might make objective judgment based on the guesses about consumption in 2010. ಹಾಗೆಯೇ ಈ ಉದಾಹರಣೆಗಳನ್ನು ಗಮನಿಸಿದಾಗ ನಮಗನಿಸಿದೆ ಆರ್ಥಿಕ ನೀತಿಗಳನ್ನು ರೂಪಿಸಲಿಕ್ಕೆ ಇದು ಸಹಾಯವನ್ನು ಮಾಡುತ್ತೆ ಅಂತ ಹೇಳಿ. ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಹೆಲ್ಪ್ ಟು ಫಾರ್ಮುಲೇಟ್ ಅಪ್ರೋಪ್ರಿಯೇಟ್ ಎಕನಾಮಿಕ್ ಪಾಲಿಸೀಸ್ ದಟ್ ಸಾಲ್ವ್ ಎಕನಾಮಿಕ್ ಪ್ರಾಬ್ಲಮ್ಸ್ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಕೊನೆಯದಾಗಿ ಈ ಚಾಪ್ಟರ್ನ ಅಂತ್ಯದಲ್ಲಿ ನಾವು ಕೆಲವಾರು ಅಂಶಗಳನ್ನು, ಮುಖ್ಯಾಂಶಗಳನ್ನು ಗಮನಿಸೋಣ. ನಾವು ಗಂಭೀರ ಆರ್ಥಿಕ ಸಮಸ್ಯೆಗಳಾದಂತಹ ಬೆಲೆ ಏರಿಕೆ, ಜನಸಂಖ್ಯೆ, ನಿರುದ್ಯೋಗ, ಬಡತನ ಇತ್ಯಾದಿಗಳನ್ನು ವಿಶ್ಲೇಷಿಸಲಿಕ್ಕೆ ಸಂಖ್ಯಾಶಾಸ್ತ್ರವನ್ನು ಹೆಚ್ಚಾಗಿ ಬಳಸ್ತೀವಿ. ಆ ಸಮಸ್ಯೆಗಳಿಗೆ ಪರಿಹಾರ ಕ್ರಮಗಳನ್ನು ಗುರುತು ಮಾಡ್ತೀವಿ. ಅದಕ್ಕಾಗಿ ನಾವು ಕೆಲವು ನೀತಿಗಳನ್ನು ರೂಪಿಸ್ತೀವಿ. ಆ ನೀತಿಗಳನ್ನು ಮೌಲ್ಯಮಾಪನ ಮಾಡ್ತೀವಿ. ಹೀಗೆ ನಿರಂತರವಾಗಿ ಅದಕ್ಕೊಂದು ಉದಾಹರಣೆ ನೋಡೋದಾದರೆ, ನಿರಂತರವಾಗಿ ಹೆಚ್ಚಾಗ್ತಾ ಇರುವಂತಹ ಜನಸಂಖ್ಯೆಯನ್ನು ನಿಯಂತ್ರಿಸಲಿಕ್ಕೆ ಕುಟುಂಬ ಯೋಜನೆಯು ಪರಿಣಾಮಕಾರಿಯೇ ಅಥವಾ ಇಲ್ಲವೇ ಎಂಬುದನ್ನು ಸಂಖ್ಯಾಶಾಸ್ತ್ರದ ತಂತ್ರಗಳ ಮೂಲಕ ನಾವು ಸುಲಭವಾಗಿ ಕಂಡುಹಿಡಿಯಬಹುದು. We increasingly use statistics to analyze serious economic problems such as rising prices, growing population, unemployment, poverty, etc. to find measures that can solve such problems. Further, it also helps evaluate the impact of such policies in solving the economic problems. For example, it can be found out easily using statistical techniques whether the policy of family planning is effective in checking the problem of ever-growing population ಅನ್ನೋದನ್ನು ನೋಡ್ಬೋದು. ಆರ್ಥಿಕ ನೀತಿಗಳಲ್ಲಿ ಸಂಖ್ಯಾಶಾಸ್ತ್ರವು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅದನ್ನು ಕೆಲವಾರು ಉದಾಹರಣೆಗಳನ್ನು ನಾವು ಹಿಂದೆ ಗಮನಿಸಿದ್ವಿ. ಹಾಗೆಯೇ ನಿರೀಕ್ಷಿತ ಆಂತರಿಕ ತೈಲ ಉತ್ಪನ್ನ ಮತ್ತು ತೈಲಕ್ಕಿರುವ ಬೇಡಿಕೆಯನ್ನು ಆಧರಿಸಿ ನಾವು ಆಮದುಗಳ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ತೈಲ ಆಮದಿನ ಬಗ್ಗೆ ನಾವು ಏನಾದರೂ ಯೋಜನೆಗಳನ್ನು ಮಾಡ್ತೀವಿ ಅಂದರೆ ನಮ್ಮಲ್ಲಿ ಆಂತರಿಕವಾಗಿ ಎಷ್ಟು ಲಭ್ಯ ಇದೆ ಅದರ ಅಂಕಿಅಂಶ ಬೇಕು, ತೈಲಕ್ಕೆ ಬೇಡಿಕೆ ಎಷ್ಟು ಬೇಕು ಅನ್ನೋದನ್ನು ಆಧರಿಸಿ ನಾವು ಆ ತೀರ್ಮಾನಗಳನ್ನು ಕೈಗೊಳ್ಬೋದು. ಈ ರೀತಿಯಲ್ಲಿ ನಮಗೆ ಸಂಖ್ಯಾಶಾಸ್ತ್ರ ಅರ್ಥಶಾಸ್ತ್ರದಲ್ಲಿ ಬಹಳ ಸಹಾಯವನ್ನು ಮಾಡುತ್ತೆ. ಇದು ಅಂದರೆ ಈ ಥರದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಕೇವಲ ಸಂಖ್ಯಾಶಾಸ್ತ್ರದ ಅಧ್ಯಯನದಿಂದ ಮಾತ್ರ ಸಾಧ್ಯವಾಗುತ್ತೆ ಅಂತ ಹೇಳ್ಬೋದು. ಇನ್ ಎಕನಾಮಿಕ್ ಪಾಲಿಸೀಸ್, ಸ್ಟ್ಯಾಟಿಸ್ಟಿಕ್ಸ್ ಪ್ಲೇಸ್ ಎ ವೈಟಲ್ ರೋಲ್ ಇನ್ ಡಿಸಿಷನ್ ಮೇಕಿಂಗ್. ಸೊ ವಿ ಹ್ಯಾವ್ ಸೀನ್ ಲಾಟ್ ಆಫ್ examples before. The decision to import would be depend on the expected domestic production of oil and the likely demand for oil in 2010. This vital information that help make the decision to import oil can only be obtained statistically. ಈ ರೀತಿಯಲ್ಲಿ ನಮಗೆ ಅರ್ಥಶಾಸ್ತ್ರ ನೆರವನ್ನು ಸಂಖ್ಯಾಶಾಸ್ತ್ರ ನಮಗೆ ಅರ್ಥಶಾಸ್ತ್ರದ ಆರ್ಥಿಕ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ, ನೀತಿ ನಿರೂಪಣೆ ಮಾಡಲಿಕ್ಕೆ ನಮಗೆ ಸಹಾಯವನ್ನು ಮಾಡುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬೋದು. ಅದೊಂದು ದೀರ್ಘ ಮಾದರಿಯ ಪ್ರಶ್ನೆ ಅದರ ಮೇಲೆ ಇದೆ. ಅದಕ್ಕೆ ಅಲ್ಲಿರುವಂತಹ ಮುಖ್ಯಾಂಶಗಳನ್ನು ನಾವು ಕ್ರೋಢೀಕರಿಸಿ ಉತ್ತರವನ್ನು ಬರೀಬೇಕಾಗುತ್ತೆ. ಆ ಚಾಪ್ಟರ್ಲಿ ಮತ್ತೊಂದು ಮುಖ್ಯವಾದಂಥ ಪ್ರಶ್ನೆ ಇದೆ. ಸಂಖ್ಯಾತ್ಮಕ ವಿಧಾನಗಳು ಸಾಮಾನ್ಯ ಜ್ಞಾನಕ್ಕೆ ಪರ್ಯಾಯವಲ್ಲ, ಉದಾಹರಣೆಯೊಂದಿಗೆ ತಿಳಿಸಿ ಅಂತ ಒಂದು ಪ್ರಶ್ನೆ ಇದೆ ಅಲ್ಲಿ ಎಕ್ಸರ್ಸೈಸ್ನಲ್ಲಿ, ಕ್ವಶನ್ ಬ್ಯಾಂಕ್ನಲ್ಲಿ. ಹೇಗೆ ಹೇಳ್ಬೋದು ಇದನ್ನು, ಯಾವ ಉದಾಹರಣೆಯ ಮೂಲಕ ಹೇಳ್ಬೋದು ಅಂತ ಹೇಳಿದ್ರೆ, ಸಂಖ್ಯಾಶಾಸ್ತ್ರವನ್ನು ಹಾಸ್ಯ ಮಾಡಲಿಕ್ಕೆ ಒಂದು ಕಥೆಯನ್ನು ಹೇಳ್ತಾರೆ. ಒಂದು ಕುಟುಂಬದ 4 ಜನ, ಗಂಡ ಹೆಂಡತಿ ಮತ್ತು 2 ಮಕ್ಕಳು ನದಿಯನ್ನು ದಾಟಬೇಕಾಗಿರುತ್ತೆ.
ತಂದೆಗೆ ನದಿಯ ಸರಾಸರಿ ಆಳ ಎಷ್ಟು ಅಂತ ತಿಳಿದಿರುತ್ತೆ. ಹೀಗಾಗಿ ಅವನು ತನ್ನ ಕುಟುಂಬದ ಸದಸ್ಯರ ಸರಾಸರಿ ಎತ್ತರವನ್ನು ಲೆಕ್ಕಾಚಾರ ಮಾಡ್ತಾನೆ. ನದಿಯ ಸರಾಸರಿ ಆಳಕ್ಕಿಂತ ಆ ಕುಟುಂಬದ ಸರಾಸರಿ ಎತ್ತರ ಹೆಚ್ಚಾಗಿತ್ತು. ಹಾಗಾಗಿ ಅವನು ನದಿಯನ್ನು ಅಪಾಯವಿಲ್ಲದೆ ದಾಟಬಹುದು ಅಂತ ಹೇಳಿ ತೀರ್ಮಾನಕ್ಕೆ ಬರ್ತಾನೆ. ದಾಟುವಾಗ ಇಬ್ಬರು ಮಕ್ಕಳು ಮುಳುಗಿ ಹೋದರು. ಹಾಗಾದರೆ ಇಲ್ಲಿ ಏನಾದರೂ ಸಂಖ್ಯಾಶಾಸ್ತ್ರದಲ್ಲಿ ತಪ್ಪು ಲೆಕ್ಕಾಚಾರ ಆಯಿತೆ, ಅಥವಾ ಅವನು ಸಂಖ್ಯಾಶಾಸ್ತ್ರದ ಜ್ಞಾನವನ್ನು ತಪ್ಪಾಗಿ ಬಳಸಿದ್ರಿಂದ ಹಾಗಾಯಿತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅಂದರೆ ಸರಾಸರಿಯನ್ನು ಆತ ತಪ್ಪಾಗಿ ಬಳಕೆ ಮಾಡಿದ್ದು ಈ ಅನಾಹುತಕ್ಕೆ ಕಾರಣವಾಯಿತು. ಹಾಗಾಗಿ ಸಂಖ್ಯಾತ್ಮಕ ವಿಧಾನಗಳು ಸಾಮಾನ್ಯ ಜ್ಞಾನಕ್ಕೆ ಪರ್ಯಾಯವಲ್ಲ. ಇಲ್ಲಿ ಸಾಮಾನ್ಯ ಜ್ಞಾನ ಬಳಕೆ ಮಾಡಿದರೆ ಸಾಕಾಗಿತ್ತು, ಆಗ ಸಂಖ್ಯಾಶಾಸ್ತ್ರ ಜ್ಞಾನವನ್ನು ಅಲ್ಲಿ ತರುವ ಅಗತ್ಯ ಇರಲಿಲ್ಲ ಅನ್ನೋದು. ಹಾಗಾಗಿ ಆತ ಆ ಜ್ಞಾನವನ್ನು ತಪ್ಪಾಗಿ ಇಲ್ಲಿ ಬಳಸಿದ್ದಾನೆ, ಅದು ಸಾಮಾನ್ಯ ಜ್ಞಾನಕ್ಕೆ ಪರ್ಯಾಯವಲ್ಲ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಆರ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ಕಾಮನ್ ಸೆನ್ಸ್. There is an interesting story which is told to make fun of statistics. It is said that a family of 4 persons, husband, wife and 2 children, once set out to cross a river. The father knew the average depth of the river, so he calculated the average height of his family members. Since the average height of his family members was greater than the average depth of the river, he thought they could cross safely. Consequently, some members of the family, children, drowned while crossing the river. Does the fault lie with the statistical method of calculating averages or with the misuse of the averages? So we have to decide. ಈ ಅಧ್ಯಾಯದ ಕೊನೆಯಲ್ಲಿ ರೀಕ್ಯಾಪ್ ಅಂತ ಕೊಟ್ಟಿದ್ದಾರೆ. ನಾವು ಏನನ್ನು ನೆನಪಿಟ್ಕೊಳ್ಬೇಕು ಈ ಪಾಠದ ಕೊನೆಯಲ್ಲಿ ಅದನ್ನು ಹಾಗೆ ಒಂದು ಸಾರಿ ಓದ್ಕೊಳ್ಬೋದು ಅಂತ ಹೇಳಿ ಅನಿಸುತ್ತೆ. ಇಲ್ಲಿಗೆ ಸಂಖ್ಯಾಶಾಸ್ತ್ರ ಭಾಗದಲ್ಲಿ ಅಧ್ಯಾಯ 1 ಸಂಪೂರ್ಣವಾಗುತ್ತೆ. ಎಲ್ಲರಿಗೂ ನಮಸ್ಕಾರ.